ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗೈಸ್, ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾರೆ ಬಂದು ಅಲೆ ಆ್ಯಪಿಂದ ಅರ್ನ್ ಮಾಡೋದು ಹೇಗೆ ಅಂತ. ನೀವು ನಿಮ್ಮ ಹತ್ರ ಇರೋ ಅಲೆ ಆ್ಯಪ್ನ ಡಿಲೀಟ್ ಮಾಡಬೇಕು. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಡ್ರೈವ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಫುಲ್ಲು ವೀಡಿಯೋನ ಒಂದಲ್ಲ ಅಂತ 2 ಸಲ ನೋಡಿ ಆರಾಮಾಗಿ ದುಡ್ಡು ಮಾಡ್ಬೋದು. ದಿನಕ್ಕೆ 25ರಿಂದ 30 ರೂಪಾಯಿ. ಆಮೇಲೆ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಫೇಕು ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಅದಕ್ಕೆ ಬೇಕಾಗಿರೋದು ಈ 4 ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ 4ರಲ್ಲಿ ನಿಮ್ಮ ಹತ್ರನೇ ವಾಟ್ಸಪ್ ಇರುತ್ತೆ, ಜೊತೆಗೆ ಫೈಲ್ ಮ್ಯಾನೇಜರ್ ಇನ್ಬಿಲ್ಟ್ ಇರುತ್ತೆ. ಪ್ಯಾರಲ್ ಸ್ಪೇಸು ಮತ್ತು ಅಲೋ ಆ್ಯಪ್ 2 ಬೇಕಾಗುತ್ತೆ. ಪ್ಯಾರಲ್ ಸ್ಪೇಸು ನೀವು ಪ್ಲೇಸ್ಟೋರ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲೋ ಆ್ಯಪ್ ಮಾತ್ರ ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಡ್ರೈವ್ ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಅಲ್ಲಿಂದನೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ನೀವು ಅಲೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡಿ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಅರ್ನ್ ಕ್ಯಾಶ್ ಅಂತ ಬರುತ್ತೆ. ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಲಾಗಿನ್ ಆಗಬೇಕಾಗಿತ್ತು. ಮೇಲ್ಗಡೆ ನೋಡ್ತಾ ಇರ್ಬೋದು ಲಾಗಿನ್ ಅಂತ ಕೇಳ್ತಾಯಿದೆ. ಅಲ್ಲಿ ಲಾಗಿನ್ ಆಗಬೇಕು. ಹೆಂಗೆ ಲಾಗಿನ್ ಆಗ್ತೀರಾ ಅಂದರೆ ನಿಮ್ಮದು ಪೇಟಿಎಮ್ ನಂಬರ್ ಇರುತ್ತಲ್ಲ ಅದರಿಂದ ಲಾಗಿನ್ ಆಗಬೇಕು. ಫೇಸ್ಬುಕ್ಕಿಂದ ಇವಾಗ ಲಾಗಿನ್ ಆಗಬೇಡಿ. ಆಮೇಲೆ ಜಿಮೇಲ್ ಅಕೌಂಟಿಂದ ಲಾಗಿನ್ ಆಗಬೇಡಿ. ಫೇಸ್ಬುಕ್ಕಿಂದ ಲಾಗಿನ್ ಆಗೋದೇನಪ್ಪ ಅಂದರೆ ನಾನು ಪೇಟಿಎಮ್ನ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ, ಅದಕ್ಕೋಸ್ಕರ ನಾನು ಫೇಸ್ಬುಕ್ಕಿಂದ ಲಾಗಿನ್ ಆಗ್ತಾಯಿದ್ದೀನಿ. ನೀವು ನಿಮ್ಮ ಪೇಟಿಎಮ್ ನಂಬರ್ ಹಾಕಿ ಲಾಗಿನ್ ಮಾಡಿ. ನಾನು ಕೂಡ ನನ್ನ ಪೇಟಿಎಮ್ ನಂಬರು ಆಲ್ರೆಡಿ ಹಾಕಿ ಲಾಗಿನ್ ಮಾಡೋದ್ರಿಂದ ಫೇಸ್ಬುಕ್ನ ಜಾಯಿನ್ ಮಾಡಿದ್ದೀನಿ. ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸ್ಟೆಪ್ ಮಿಸ್ ಆದರೂ ನಿಮಗೆ ಸರಿಯಾಗಿ ದುಡ್ಡು ಬರೋಲ್ಲ. ಎಲ್ಲ ಟೈಪ್ ಮಾಡಾದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದಂಗೆ ಒಂದು 2 ಸೆಕೆಂಡ್ಸಲ್ಲಿ ಲಾಗಿನ್ ಅಂತ ಕೇಳುತ್ತೆ. ಅಲ್ಲಿ ಕನ್ಫರ್ಮ್ ಅಂತ ಕೊಡಬೇಕು. ನಿಮ್ಮದು OTP ಎಂಟರ್ ಮಾಡಬೇಕಾಗುತ್ತೆ. ಈಗ ಆಟೋಮೆಟಿಕ್ಕಾಗಿ ಅದು ತೊಗೊಂಡಿದೆ. ನೋಡ್ತಾ ಇರ್ಬೋದು ನನ್ನ ಅಕೌಂಟಲ್ಲಿ 5 ರೂಪಾಯಿ ಇದೆ. ಆಲ್ರೆಡಿ ನಾನು 10 ರೂಪಾಯಿನ ವಿಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಫುಲ್ಲು ಬ್ಯಾಕ್ ಬನ್ನಿ. ಅಲ್ಲಿ ಬಂದು ಡಾಲರ್ ಸಿಂಬಲ್ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಪಲ್ಲಿ ಈಗಲೇ ಹಣ ಸಂಪಾದಿಸಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಇದು ಲಿಂಕ್ ಹೋಗಲ್ಲ, ಡೈರೆಕ್ಟು ಆ್ಯಪೇ ಹೋಗುತ್ತೆ. ಹೆಂಗೆ ನೀವೆಲ್ಲ ಸೆಂಡ್ ಮಾಡ್ತೀರಲ್ಲ ವಾಟ್ಸಪ್ಪಲ್ಲಿ ಲಿಂಕ್ಗಳು, ಅದೇ ಥರ ಇದು ಡೈರೆಕ್ಟು ಆ್ಯಪೇ ಹೋಗುತ್ತೆ, ಸೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ಆ್ಯಪೇ ಸೆಂಡ್ ಆಗಿದೆ. ಆ್ಯಪ್ ಸೆಂಡ್ ಆದಮೇಲೆ ಏನು ಮಾಡ್ತೀರಪ್ಪ ಅಂದರೆ ನೀವು ಫುಲ್ಲು ಬ್ಯಾಕ್ ಬನ್ನಿ. ಫುಲ್ಲು ಬ್ಯಾಕ್ ಬಂದು ಈ ಅಲೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ. ಯಾಕಂದರೆ ಕೋಡ್ ಜನ್ರೇಟ್ ಆಗಲ್ಲ. ಕೋಡ್ ಜನ್ರೇಟ್ ಆಗಬೇಕಾದ್ರೆ ಈ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಅನ್ಇನ್ಸ್ಟಾಲ್ ಆದಮೇಲೆ ಏನು ಮಾಡ್ತೀರಾ ಅಂದರೆ ಮತ್ತೆ ವಾಟ್ಸಪ್ಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಕಳಿಸಿರ್ತಾರಲ್ಲ ಆ್ಯಪು, ಅದನ್ನೇ ನೀವು ಮತ್ತೆ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ನಮ್ಮ ಫ್ರೆಂಡ್ ಕಳಿಸಿರೋ ಹತ್ರ ಬಂದೆ ಮತ್ತೆ ಅದನ್ನೇ ಇನ್ಸ್ಟಾಲ್ ಮಾಡ್ತೀನಿ. ಯಾಕಂದರೆ ನಿಮ್ಮದು ಒಂದೊಂದು ಕೋಡ್ಗಳಿರುತ್ತೆ, ಅದು ಜನ್ರೇಟ್ ಆಗಬೇಕಾದ್ರೆ ಈ ಥರ ಮಾಡಲೇಬೇಕು. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಮತ್ತೆ ಅದೇ ಥರ ಕನ್ನಡ ಅಂತ ಕೊಡಿ, ಮತ್ತೆ ಅದನ್ನೇ ಲಾಗಿನ್ ಮಾಡಿ. ಸಾಕು. ಲಾಗಿನ್ ಮಾಡಿದ್ಮೇಲೆ ಇದರಲ್ಲೇನು ಮತ್ತೆ ಬೇಕಾಗಿಲ್ಲ. ನಿಮ್ದು ಹಳೇದು 10 ರೂಪಾಯಿ ವಿಡ್ರಾ ಮಾಡ್ಕೊಂಡಿರೋದು ಮತ್ತೆ 5 ರೂಪಾಯಿ ಅದೇ ಕಾಣಿಸುತ್ತೆ. ಒಂದು ನಿಮಿಷ ಪ್ರೂಫ್ ತೋರಿಸ್ತೀನಿ ನಾನೀಗ. ಈಗ ನೋಡ್ತಾ ಇರ್ಬೋದಲ್ಲಿ ನನ್ನ ಸಂಪಾದನೆ ಸೈನ್ ಇನ್ ಮಾಡಿ ಅಂತ ಕೇಳ್ತಾ ಇದೆ. ಸೈನ್ ಇನ್ ಮಾಡಬೇಕಾಗತ್ತೆ ಮತ್ತೆ ನೀವು. ಈಗ ನಾನು ಇಲ್ಲಿ ಸೈನ್ ಇನ್ ಮಾಡ್ತೀನಿ. ಈಗ ಯಾಕಂದರೆ ಆಟೋಮೆಟಿಕ್ ಸೈನ್ ಇನ್ ಆಗಿಬಿಡುತ್ತೆ ನಾನು ಆಲ್ರೆಡಿ ಮಾಡಿರೋದ್ರಿಂದ. ಈಗ ನೀವು ಫುಲ್ಲು ಬ್ಯಾಕ್ ಬನ್ನಿ. ಹೋಮ್ ಪೇಜಿಗೆ ಬಂದುಬಿಟ್ಟು ರೀಸೆಟ್ ಆ್ಯಪ್ಸ್ ಎಲ್ಲ ಫುಲ್ಲು ಕ್ಲಿಯರ್ ಮಾಡಿಬಿಟ್ಟು ಪ್ಯಾರಲ್ ಸ್ಪೇಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ತಿರಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಆ ಆ್ಯಪ್ನ ಓಪನ್ ಮಾಡಿಕೊಂಡು ಕೆಲವು ಜನ ಸೆಟ್ಟಿಂಗ್ ಮಾಡ್ಕೊಂಡಿದೆ, ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ಕೊಂಡಾಗ ಅಲೋ ಅಂತೆಲ್ಲ ಕೇಳುತ್ತೆ. ಸೆಟ್ಟಿಂಗಲ್ಲಿ ಹೋಗಿಲ್ಲ ಅಲೋ ಅಂತ ಕೊಡಬೇಕು, ಅದನ್ನೆಲ್ಲ ಮಾಡ್ಕೊಳ್ಳಿ. ಅದೆಲ್ಲ ಫುಲ್ಲು ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಈಗ ನೋಡ್ತಾ ಇರ್ಬೋದು ಎಲ್ಲ ಪ್ರಿಪೇರ್ ಆಗ್ತಾಯಿದೆ. ಈಗ ಸ್ಟಾರ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಈ ಥರ ಚೂಸ್ ಆ್ಯಪ್ ಅಂತ ಬರುತ್ತೆ. ಇದರಲ್ಲಿ ವಾಟ್ಸಪ್ಪು ಇದೆಲ್ಲ ಫುಲ್ಲು ರಿಮೂವ್ ಮಾಡಿಬಿಟ್ಟು ಬರೀ ನೀವು ಅಲೋ ಆ್ಯಪ್ ಮಾತ್ರ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ದಂಗೆ ಆ್ಯಡ್ಸ್ ಬರುತ್ತೆ, ರಿಮೂವ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಜೊತೆಗೆ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇದರಲ್ಲಿ ನೀವು ಒರಿಜಿನಲ್ ಲಾಗಿನ್ ಆಗೋದು ಬೇಡ, ಯಾವ್ದು ಬೇಕೋ ಅದು ಫೇಸ್ಬುಕ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ .com ಅಂತ ಬರಬೇಕಷ್ಟೇ. ಹೆಸ್ರು ಏನಾದರೂ ಹಾಕಿ, ಹೆಸ್ರು ಹಾಕ್ಬಿಟ್ಟು @gmail.com ಅಂತ ಹಾಕ್ಬಿಡ್ಬೇಕು. ಜೊತೆಗೆ ಪಾಸ್ವರ್ಡ್ ಕೊಡ್ತಾ ಇರಬೇಕು. ಏನಾದರೂ ಒಂದಾಗಲಿ ತಪ್ಪಾದರೂ ಕೊಡ್ತಾ ಇರಬೇಕು. ಒಂದು 30 ಸೆಕೆಂಡು ನೀವು ಅದೇ ಥರ ಮಾಡ್ತಾಯಿರ್ಬೇಕು. 30ರಿಂದ 1 ಸೆಕೆಂಡು 1 ನಿಮಿಷದ ಗಂಟೆ ಆ ಥರ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ನೀವು ಲಾಗಿನ್ ಐಡಿನೇ ಕೇಳಲ್ಲ, ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಹೋಗ್ಬಿಡುತ್ತೆ. ಹಂಗೆ ಒತ್ತುತ್ತಾನೆ ಇರಿ. ನೀವು ಏನು ಬೇಕೋ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಹಂಗೆ ಒತ್ತುತ್ತಾನೆ ಇರಿ, ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಈಗ ಆಟೋಮೆಟಿಕ್ ಲಾಗಿನ್ ಆಯಿತು, ಅನ್ಲಿಮಿಟೆಡ್ ಕ್ಯಾಶ್ ಅಂತ. ಲಾಗಿನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಇದರಿಂದ ಲಾಗಿನ್ ಆದರೆ 5 ರೂಪಾಯಿ ಬರೋಲ್ಲ. ನಿಮ್ಮ ಅಕೌಂಟು ಮಾಮೂಲಿ ನಾರ್ಮಲ್ ಅಕೌಂಟು ಪೇಟಿಎಮ್ ನಂಬರ್ ಹಾಕಿರ್ತಾರಲ್ಲ ಅದಕ್ಕೆ 5 ರೂಪಾಯಿ ಬರೋದು. ಫುಲ್ಲು ರೀಸೆಂಟ್ ಆ್ಯಪ್ಸ್ನ ಕ್ಲಿಯರ್ ಮಾಡಿ ಮತ್ತೆ ಪ್ಯಾರಲ್ ಸ್ಪೇಸ್ ಓಪನ್ ಮಾಡಿಕೊಂಡು ಮತ್ತೆ ಅಲೋ ಆ್ಯಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ನ ನೀವು ಯೂಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಅದು ನೀವು 5 ರೂಪಾಯಿ ಜನ್ರೇಟ್ ಕೋಡ್ ಆಗಬೇಕಲ್ಲ, 5 ರೂಪಾಯಿ ಜನ್ರೇಟ್ ಆಗೋ ಗಂಟೆ ನೀವು ಆ್ಯಪ್ನ ಯೂಸ್ ಮಾಡ್ತಾನೆ ಇರಿ. ಯಾಕಂದರೆ ನೀವು ಪ್ರೊಫೈಲ್ಗೆ ಹೋದರೆ ಮತ್ತೆ ಲಾಗಿನ್ ಅಂತ ಕೇಳುತ್ತೆ. ಯಾಕಂದರೆ ನೀವು ಆಗಲೇ ಲಾಗಿನ್ನ ಸರಿಯಾಗಿ ಆಗಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಆ್ಯಪ್ನ ಒಂದು 5 ನಿಮಿಷ ಯೂಸ್ ಮಾಡಿ. ಜೊತೆಗೆ ನಿಮ್ಮ ಅಕೌಂಟ್ಗೆ 5 ರೂಪಾಯಿ ಬಂದು ಬೀಳುತ್ತೆ. ಈಗ ನೋಡ್ತಾ ಇರ್ಬೋದು ಸುಮ್ಮನೆ ಲಾಗಿನ್ ಅಂತ ಕೇಳುತ್ತೆ. ಮತ್ತೇನು ಲಾಗಿನ್ ಮಾಡೋಕೆ ಹೋಗ್ಬಿಡಿ. ಒಂದು ಸಲ ಫೇಕಲ್ಲಿ ಲಾಗಿನ್ ಮಾಡಿರ್ತಾರಲ್ಲ ಏನೇನು ಹೊಡೆದು ಅದೇ ಥರ ಲಾಗಿನ್ ಇರಲಿ. ಸುಮ್ಮನೆ ಹಂಗೆ ಯೂಸ್ ಮಾಡ್ತಾ ಇದ್ದಂಗೆ ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ನೋಟಿಫಿಕೇಷನಲ್ಲಿ ನನಗೆ 5 ರೂಪಾಯಿ ಬಂದಿದೆ ಅಂತ ಬಂದಿದೆ.
ಈಗ ನೋಡ್ತಾ ಇದ್ದೀರಾ ₹5 ಬಂದಿದೆ ನಿಮ್ಮ ಸ್ನೇಹಿತರ ರೆಫರಲ್ ಅಂತ. ಆದರೆ ಇದು ನಿಮ್ಮ ಫೇಕ್ ಅಕೌಂಟಿಗೆ ಬರೋಲ್ಲ. ನೀವು ನಾರ್ಮಲ್ಲು ಪೇಟಿಎಮ್ ನಂಬರ್ ಹಾಕಿರ್ತಾರಲ್ಲ ಆ ಅಕೌಂಟ್ಗೆ ಅಮೌಂಟ್ ಬಂದಿರುತ್ತೆ. ಈಗ ನೀವು ಒರಿಜಿನಲ್ ಅಕೌಂಟ್ಗೆ ಹೋಗ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸಂಪಾದನೆ ₹5 ಇದು ₹10 ಆಗಿದೆ. ನೋಡ್ತಾ ಇರ್ಬೋದು ನಾನು ₹10 ವಿಡ್ರಾ ಮಾಡ್ಕೊಂಡಿದ್ದು ಹಂಗೆ ಇದೆ, ಜೊತೆಗೆ ಅದು ₹10 ಇದೆ. ಇಲ್ಲಿ ನೋಡ್ತಾ ಇದೆ ತೆಗೆದುಕೊಳ್ಳಿ ಅಥವಾ ಪೇಟಿಎಮ್ ನಂಬರ್ ಹಾಕಿದ್ದೀನಿ ದೃಢೀಕರಿಸಿ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ಗೆ ಪೇಟಿಎಮ್ ಅಕೌಂಟ್ಗೆ ಅಮೌಂಟ್ ಬಂದು ಬೀಳುತ್ತೆ. ಆಮೇಲೆ ನೀವೇನು ಮಾಡ್ತೀರ ಅಂದರೆ ರೀಸೆಂಟ್ ಆ್ಯಪ್ಸ್ ಎಲ್ಲ ಫುಲ್ಲು ಕ್ಲಿಯರ್ ಮಾಡಿ, ಯಾಕಂದರೆ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ರೀಸೆಂಟ್ ಆ್ಯಪ್ಸ್ ಇದ್ದರೆ. ಅದಕ್ಕೋಸ್ಕರ ರೀಸೆಂಟ್ ಆ್ಯಪ್ಸ್ನ ಒಂಚೂರು ಇಲ್ದಂಗೆ ಫುಲ್ಲು ಕ್ಲಿಯರ್ ಮಾಡಿಬಿಡಿ. ರೀಸೆಂಟ್ ಆ್ಯಪ್ಸ್ನ ಕ್ಲಿಯರ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಆ ಆ್ಯಪ್ದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ನಮ್ಮದು MI ಮೊಬೈಲ್ ಓಪನಲ್ಲೇ ಆ್ಯಪ್ ಆಪ್ಷನ್ ಅಂತ ಇರುತ್ತೆ. ಆದರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಹೋಗಿ ಕ್ಲಿಯರ್ ಡೇಟಾ ಕೊಡಬೇಕು. ಆ್ಯಪ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆ್ಯಪ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸೆಟ್ಟಿಂಗ್ ಹೋಗುತ್ತೆ. ನೀವು ಕೂಡ ಸೆಟ್ಟಿಂಗಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕ್ಲಿಯರ್ ಡೇಟಾ ಅಂತ ಕಾಣ್ತಾಯಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ಈ ಆ್ಯಪಲ್ಲಿ ನೀವು ಅಲೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ತಾರಲ್ಲ ಅದು ಹೋಗ್ಬಿಟ್ಟಿರುತ್ತೆ. ನಾರ್ಮಲ್ ಮೊಬೈಲ್ ಇನ್ಸ್ಟಾಲ್ ಮಾಡಿರುತ್ತೆ, ಪ್ಯಾರ್ಲೆಸ್ ಸ್ಪೇಸಿಂದ ಹೋಗಿರುತ್ತೆ. ಆಮೇಲೆ ನೀವು ಫೈಲ್ ಮ್ಯಾನೇಜರ್ಗೆ ಹೋಗಿ ಫೈಲ್ ಮ್ಯಾನೇಜರ್ ಒಳಗಡೆ ಹೋಗ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಕ್ಲಿಕ್ ಮಾಡ್ತೀನಿ. ಫೈಲ್ ಮ್ಯಾನೇಜರ್ ಒಳಗಡೆ ಹೋಗಿ ಇಲ್ಲಿ ಅಲೋ ಪ್ಯಾರ್ಲೆಸ್ ಸ್ಪೇಸ್ ಅಂತ ಒಂದಿರುತ್ತೆ ನೋಡಿ, ಅದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಸ್ಲೈಡ್ ಮಾಡಿ ಎಲ್ಲಿರುತ್ತೆ ಅಂತ ನಿಮ್ಮ ಮೊಬೈಲ್ ನೋಡ್ತಾ ಇರ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಪ್ಯಾರಲರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಡಿಲೀಟ್ ಮಾಡಬೇಕು. ಕ್ಲಿಕ್ ಮಾಡಿದೆ ನಾನು ಅಷ್ಟೇ, ಅದನ್ನು ಈಗ ಡಿಲೀಟ್ ಮಾಡ್ತೀನಿ. ಯಾಕಂದರೆ ಅದಿದ್ದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೀವು ಅಕಸ್ಮಾತ್ ಕ್ಲಿಯರ್ ಡೇಟಾ ಕೊಟ್ಟರು ಇದಿದ್ದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಡಿಲೀಟ್ ಮಾಡಬೇಕು. ನೀವು ಇದನ್ನು ಡಿಲೀಟ್ ಮಾಡಿ ಈಗ ಮತ್ತೆ ಪ್ಯಾರಲೈಸ್ ಸ್ಪೇಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮತ್ತೆ ಫಸ್ಟು ಏನೇನು ಸೆಟ್ಟಿಂಗ್ ಮಾಡಿದ್ರು ಎಲ್ಲ ಅದೇ ಥರ ಮಾಡ್ಕೊಳ್ಳಿ. ಹೊಸ್ದಾಗಿ ಬರುತ್ತೆ. ಹೊಸ್ದಾಗಿ ಬಂದಾದಮೇಲೆ ನೀವು ಅಲ್ಲೇ ಮತ್ತೆ ಅಲೋ ಆ್ಯಪ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲು ನೀವು ಹೆಂಗೆ ಮಾಡಿದ್ರಲ್ಲ ನಾರ್ಮಲಾಗೆ ಅಲೋ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತೆ ಹೋಗೋದು ಫೇಸ್ಬುಕ್ ID ಹೊಡಿಯೋದು, ನೀವು ಅದೇ ಥರ ಒತ್ತುತ್ತಾ ಇರಬೇಕು. ಈ ಸರಿನೂ ಅದೇ ಥರ ಒತ್ತುತ್ತಾ ಇದ್ದರೆ ಮತ್ತೆ ನಾರ್ಮಲಾಗಿ ನಿಮ್ಮ ಅಕೌಂಟ್ಗೆ ₹5 ಬಂದು ಮತ್ತೆ ಬೀಳುತ್ತೆ. ಅದೇ ಥರ ನೀವು ದಿನಕ್ಕೆ ₹35ನ ₹40 ಗಂಟ ಮಾಡ್ಬೋದು. ಈ ಆ್ಯಪ್ನ ಯಾವುದೇ ಕಾರಣಕ್ಕೂ ನೀವು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡೋಕ್ಕೆ ಹೋಗಬಾರ್ದು. ಜೊತೆಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ನಮ್ಮದು ಟೆಲಿಗ್ರಾಮ್ ಲಿಂಕ್ ಕೊಡ್ತೀನಿ, ಅಲ್ಲೂ ಕೂಡ ಬಂದು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದ್ರು ಕ್ವಶನ್ ಇದ್ದರೆ ಅಲ್ಲೂ ಕೇಳ್ಬೋದು. ನೀವು ಎಲ್ಲ ಇದೇ ಥರ ಟಿಪ್ಸ್ಗಳು ಎಲ್ಲ ಹಾಕ್ತಾ ಇರ್ತೀನಿ. ಅಲ್ಲಿ ಬಂದರೆ ನಾನು ಈಸಿಯಾಗಿ ಸಿಗ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಅದೇ ಥರ ಫೇಕಲ್ಲಿ ಮಾಡ್ತಾರೆ, ಮತ್ತೆ ನಿಮಗೆ ₹5 ಬಂದು ಬೀಳುತ್ತೆ. ಈ ಆ್ಯಪಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಮೊಬೈಲ್ ರೀಚಾರ್ಜ್ ಆಗಿದ್ದು ಪ್ರತಿಯೊಂದು ಇದರಿಂದಲೇ ನೀವು ಮಾಡ್ಕೋಬೋದು ಅಂದ್ಕೊತೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.